ಶಶಿಧರನ ಕಿವಿಯಲ್ಲಿ ಊದಿದ ನಿನ್ನ ಪ್ಲಾನ್ ಏನಾಯಿತು? ಫುಲ್ ಸಕ್ಸಸ್ ಆಗಿದೆ ಗೌಡ್ರೆ. ನಾನು ಹೇಳಿ ಕಳಿಸಿದ್ದ ಅಟ್ಟೆ ತಡ. ಮನೆಯಾಗ ಬೆಂಕಿ ಹತ್ತಿ ದಗ 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 ಉರಿಯಾಕ ಹತ್ತು ಬಿಟ್ಟೈತಿ. ಯಾರು ಬಂದು ನೀರು ಹಾಕಿದ್ರು ಕೂಡ ಆರೋಲ್ದು. ಹತ್ತಿ ಉರಿಯಲೇಬೇಕು ಸೀತಾಪತಿ, ಬೆಂಕಿ ಹತ್ತಿ ಉರಿಯಲೇಬೇಕು. ಅಂದು ಆ ಬಡವ ನನಗ ಮಾತನಾಡಿದ ನೋಡಿದರೆ ಜೀವಂತ ಅವನು ಸುಟ್ಟಾಗ ನನ್ನ ಹೊಟ್ಟೆ ಶಾಂತ ಆಗುತ್ತದೆ. ಈಗಲಾದರೆ ಹೇಳಿ, ನಮ್ಮ ತೀರ್ಮಾನ ನಿಮ್ಮ ತೀರ್ಮಾನ. ಅವನ್ಯಾವನ ವೀರನಾದರೂ ಸರಿ, ಅವನು ಧರನೆ ಎಳೆದು ತಂದು ನಿಮ್ಮ ಈ ಪವಿತ್ರ ಪದಕ್ಕೆ ಕಡಿದು ಹಾಕದೆ ನನ್ನ ಕೆಲಸ. ಏ ಮಾಂತ್ರಿಕ, ನೀನ್ಯಾಕೆ ಅವನ ಕೈ ಕಡಿದು ಹೊಲಸು ಮಾಡ್ಕೋತಲೇ ಬೇವರ್ಸಿ? ಅದು ತನ್ನಷ್ಟಕ್ಕೆ ತಾನೇ ಸುಡ್ಲಾಕತ್ತೈತಿ. ಆಮೇಲೆ ಮುಂದೆ ಮುಂದೆನ್ನು ಮಾತು ನಿಲ್ಲಿಸಿ ಬಿಡು ಸೀತಾಪತಿ. ಈ ವೀರನಗೌಡ ಕಣ್ಣಿಟ್ಟಾನಂದ್ರೆ ಕರೆ ತೆಗೆದುಕೊಂಡು ಬಿಡಲಾರ. ಒಬ್ಬ ಯಕೋಚಿತ್ ಅನಾಥ ನನ್ನ ಮಗ ನನಗೆ ಎದುರಾಗಿ ನಿಂತನೆಂದರೆ ಅವನು ಎತ್ತಣದ ಮಾಮರ, ಎತ್ತಣದ ಕೋಗಿಲೆ, ಹಾಡುವ ಕೋಗಿಲೆ ಕಂಠವನ್ನು ಕತ್ತರಿಸಿದಾಗ ನನ್ನ ಆತ್ಮಕ್ಕೆ ಶಾಂತಿ. ನಾನೊಂದು ಸಲ ವಿಧಾನಸೌಧದಲ್ಲಿ ಗುಡುಗಿದರೆ ಇಡೀ ವಿಧಾನಸಭೆ ಅಲ್ಲಾಡುತ್ತದೆ. ನಾನೊಂದು ಸಲ ರಸ್ತೆಯಲ್ಲಿ ನಡೆದರೆ ಇಡೀ ನಾಡಿನ ಜನವೇ ಹೆಣ್ಣು ಗಂಡು ಸರಿದು ಸಾಲಾಗಿ ನಿಂತು ಕೈ ಮುಗಿಯುತ್ತಿರುವಾಗ ಆ ಶಶಿಯಿಂದ ಹಾಕವನಿಗೊಂದು ಗೋತ. ಅವ ರೆಡಿನೇ ಅದನ್ರಿ. ನೀವ ನಿಮ್ಮ ತಂಗಿಗೆ ಹೇಳಕ್ ತಯಾರಿಲ್ಲ. ಇಷ್ಟೊತ್ತಿಗೆ ಲಗ್ನ ಆಗಿ ವಿಘ್ನ ಹತ್ತಿ ಸ್ವರ್ಗಲೋಕ ಮುಗಿದ ಹೊಕ್ಕಿತ್ತು. ಹೌದು, ಆ ಕೆಲಸ ಇನ್ನು ತಡ ಮಾಡಲ್ಲ, ಆದಷ್ಟು ಬೇಗ ಮಾಡುತ್ತೇನೆ. ನೀವು ಅದನ್ನು ಮಾಡಿದ್ರೆ ಅವನ ತಾರೀಕು ನಾವು ಇವತ್ತು ಕೊನೆಯದೇ ಮಾಡ್ತೇವೆ. ನಾಡ್ರೇನ ಶಿಸ್ತಾಗಿ ಸಂಗೀತ ತರಿಸಿ ಓದಿ ಬಿಡೋಣ ತುತ್ತೂರಿ. ಆಮೇಲೆ ಹತ್ತೈತಿ ಬೆಂಕಿಯ ಉರಿ. ದಗಲ್ ದಗಲ್ ದಗಲ್. ಎಚ್ಚರೇರಬೇಕು ನಿನ್ನಂತ ಕಳ್ಳನರಿ. ಇದುವೇ ಈ ಪಂಡಿತ್ ಇಬ್ಬರಿಗೆ ಅತಿ ಚಪಲತೆಯ ಸಿರಿಯ. Go,